ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ಯಾಕೆ ಬೇಕು? ಕರಾವಳಿಯಲ್ಲಿ ಎನ್ಐಎ ಕಚೇರಿ ಪ್ರಾರಂಭವಾದರೆ ಮತೀಯ ಭಯೋತ್ಪಾದಕ ಶಕ್ತಿಗಳ ನಿಯಂತ್ರಣ ಸಾಧ್ಯವೇ? ಕರಾವಳಿ ಭಾಗದ ಜನಪ್ರತಿನಿಧಿಗಳು ಎನ್ಐಎ ಕಚೇರಿಗೆ ಆಗ್ರಹಿಸುತ್ತಿರೋದು ಯಾಕೆ? ಸ್ನೇಹಿತರೆ, ಸುಹಾಸ್ ಶೆಟ್ಟಿಯ ಹತ್ಯೆಯ ತನಿಖೆಯನ್ನ ಕೇಂದ್ರ ಗೃಹ ಸಚಿವಾಲಯವೇ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ ಎನ್ಐಎಗೆ ವಹಿಸಿದ್ದು ನಮಗೆಲ್ಲ ತಿಳಿದಿದೆ. ಈಗಾಗಲೇ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನಿಂದ ಆಗಮಿಸಿ ಮಂಗಳೂರು ಸಿಸಿಬಿ ಬ್ರಾಂಚ್ ಪೊಲೀಸರಿಂದ ತನಿಖೆಯನ್ನ ವರ್ಗಾಯಿಸಿ ಕೈಗೆತ್ತಿಕೊಂಡಿದ್ದಾರೆ. ಹಿಂದೂ ಸಂಘಟನೆಯ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಬಜ್ಪೆಯ ಕಿನ್ನಿಪದವು ಎಂಬಲ್ಲಿ ಅವರ ಕಾರಿಗೆ ಡಿಕ್ಕಿ ಹೊಡೆದು ಅವರನ್ನ ಕಾರಿನಿಂದ ಇಳಿಸಿ ಸಾರ್ವಜನಿಕರ ಎದುರಿನಲ್ಲೇ ಹತ್ಯೆ ಮಾಡಲಾಗಿತ್ತು. ಈ ಹತ್ಯೆಯಲ್ಲಿ ನಿಷೇಧಿತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಪಾತ್ರವಿದೆ. ಹಾಗಾಗಿ ಇದನ್ನ ಎನ್ಐಎ ಕಾಯ್ದೆ 2008 ಸೆಕ್ಷನ್ 6 ಶೆಡ್ಯೂಲ್ಡ್ ಅಫೆನ್ಸ್ ನ ಅಡಿಯಲ್ಲಿ ಸ್ವತಃ ಕೇಂದ್ರ ಗೃಹ ಸಚಿವಾಲಯವೇ ಎನ್ಐಎ ತನಿಖೆಗೆ ವಹಿಸಿದೆ. ಈ ಕೇಸನ್ನ ಎನ್ಐಎ ಕೈಗೆತ್ತಿಕೊಂಡ ನಂತರ ಕರಾವಳಿ ಪ್ರದೇಶದಲ್ಲಿ, ಅದರಲ್ಲೂ ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ಬೇಕು ಅನ್ನುವಂತಹ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ಈ ಆಗ್ರಹ ಕಳೆದ 5-6 ವರ್ಷಗಳಿಂದ ಕೇಳಿ ಬರುತ್ತಲೇ ಇತ್ತು ಅನ್ನುವಂಥದ್ದು ಇಲ್ಲಿ ಉಲ್ಲೇಖನೀಯ ಸಂಗತಿ. ಹಾಗಾದ್ರೆ ಮಂಗಳೂರಿಗೆ ಎನ್ಐಎ ಕಚೇರಿ ಯಾಕೆ ಬೇಕು? ಕರ್ನಾಟಕದ ಕರಾವಳಿ ಅಂದರೆ ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥ ಒಂದು ಮಾತಿದೆ. ಇದು ಎಷ್ಟು ಸತ್ಯವೋ ಅಥವಾ ಫೇಕ್ ನರೇಟಿವೋ ಅನ್ನುವಂಥದ್ದು ಬೇರೆ ಮಾತು. ಆದರೆ ಕರಾವಳಿಯಲ್ಲಿ ಕಳೆದ 10-20 ವರ್ಷಗಳಿಂದ ಮತೀಯ ಕಾರಣಕ್ಕಾಗಿ ಹತ್ಯೆಗಳು ಆಗಾಗ ನಡೀತಾ ಇದೆ ಅನ್ನುವಂಥದ್ದು ಬಹಿರಂಗ ಸತ್ಯ. ಈ ಹತ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಕಠಿಣ ಕಾನೂನಿನ ಅಗತ್ಯ ಇದೆ ಅನ್ನುವಂಥದ್ದು ಕರಾವಳಿಯ ನಾಗರಿಕರ ಅಭಿಪ್ರಾಯ. ಮತೀಯ ಕಾರಣಗಳಿಗಾಗಿ ನಡೆಯುವಂತಹ ಹತ್ಯೆಗಳು ಬೇರೆಯೇ ಉದ್ದೇಶಗಳಿಗಾಗಿ ನಡೆಯುವಂತಹ ಕೊಲೆಗಳು. ಅದರಲ್ಲಿ ಮತೀಯ ಕಾರಣಗಳು, ಸಮಾಜದಲ್ಲಿ ಭಯ ಹುಟ್ಟಿಸುವ ಕಾರಣಗಳು, ಅಂತಾರಾಷ್ಟ್ರೀಯ ಫಂಡಿಂಗ್, ಮತೀಯ ಸಂಘಟನೆಗಳ ಇನ್ವಾಲ್ವ್ಮೆಂಟ್, ಹೀಗೆ ಬೇರೆ ಬೇರೆ ಕಾರಣಗಳು ಅಡಗಿರುತ್ತೆ. ಅಂತಹ ಪ್ರಕರಣಗಳನ್ನ ಸಾಮಾನ್ಯ ಕೊಲೆ ಪ್ರಕರಣಗಳ ಅಡಿಯಲ್ಲಿ ತನಿಖೆ ನಡೆಸಿದರೆ ಅದರಿಂದ ಹತ್ಯೆಯ ಹಿಂದಿನ ಸಂಚು, ಸೂತ್ರಧಾರಿಗಳು ಬಯಲಾಗದೇ ಇರುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ಮತೀಯ ಕಾರಣಕ್ಕಾಗಿ ನಡೆಯುವಂತಹ ಹತ್ಯೆಗಳನ್ನು ತಡೆಯಬೇಕಾದರೆ ಕಠಿಣವಾದಂತಹ ಕಾನೂನು ಮತ್ತು ತನಿಖಾ ತಂಡದ ಅಗತ್ಯ ಇದೆ ಅನ್ನುವಂಥದ್ದು ಕಾನೂನು ತಜ್ಞರ ಹಾಗೆ ಪ್ರಬುದ್ಧ ನಾಗರಿಕರ ಅಭಿಪ್ರಾಯ ಕೂಡ ಹೌದು. ಈ ಕಾರಣಕ್ಕಾಗಿ ಎನ್ಐಎ ಕಚೇರಿ ಮಂಗಳೂರಿಗೆ ಅವಶ್ಯಕವಾಗಿ ಬೇಕಾಗಿದೆ. 2022ರಲ್ಲಿ ನಡೆದಿದ್ದಂತಹ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸನ್ನ ಆಗಿನ ಬಿಜೆಪಿ ಸರ್ಕಾರ ಎನ್ಐಎಗೆ ವರ್ಗಾಯಿಸಿತ್ತು. ಎನ್ಐಎ ಈ ಹತ್ಯೆಯ ತನಿಖೆಯನ್ನ 360 ಡಿಗ್ರಿ ಆಂಗಲ್ನಲ್ಲಿ ಕೈಗೆತ್ತಿಕೊಂಡಿತ್ತು. ಈ ಹತ್ಯೆಯಲ್ಲಿ ಮತೀಯ ಪಿಎಫ್ಐ ಸಂಘಟನೆಯ ಪಾತ್ರ ಇದೆ ಅಂತ ಸಾಬೀತಾಯಿತು. ಇದೇ ತನಿಖೆಯ ಪರಿಣಾಮವಾಗಿ ಪಿಎಫ್ಐ ಸಂಘಟನೆ ನಿಷೇಧ ಕೂಡ ಆಯಿತು. ಎನ್ಐಎ ತನಿಖೆ ಕೈಗೆತ್ತಿಕೊಂಡರೆ ಏನೆಲ್ಲ ಆಗುತ್ತೆ ಅನ್ನುವಂಥದ್ದಕ್ಕೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವೇ ಜ್ವಲಂತವಾದಂತಹ ಉದಾಹರಣೆ. ಹಾಗಾದ್ರೆ ಎನ್ಐಎ ಅಂತ ಹೇಳಿದ್ರೆ ಏನು? ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ದಳ, ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಸ್ವತಂತ್ರ ತನಿಖಾ ಸಂಸ್ಥೆ. ಇದು ಪ್ರಾರಂಭವಾಗಿದ್ದು 2008ರಲ್ಲಿ, ಅಂದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಯುಪಿಎ ಸರ್ಕಾರದ ಅವಧಿಯಲ್ಲಿ. ಇದನ್ನ ಎಸ್ಟಾಬ್ಲಿಷ್ ಮಾಡಿದ್ದಕ್ಕೆ ಕಾರಣವೂ ಇದೆ. ಅದೇನು ಅಂತ ಈಗ ಹೇಳುತ್ತೇವೆ ನೋಡಿ. ಭಯೋತ್ಪಾದಕ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುವ ಉದ್ದೇಶದಿಂದ 2002ರಲ್ಲಿ ಆಗಿನ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರ POTA ಪೋಟಾ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್ ಅನ್ನ ಜಾರಿಗೆ ತಂದಿತ್ತು. ಇದರ ಪರಿಣಾಮವಾಗಿ ಭಯೋತ್ಪಾದಕ ಚಟುವಟಿಕೆಗಳು ಅಲ್ಪ ಮಟ್ಟಿಗೆ ನಿಯಂತ್ರಣಕ್ಕೆ ಬಂದಿತ್ತು ಕೂಡ. 2004ರ ಚುನಾವಣೆಯಲ್ಲಿ ಎನ್ಡಿಎ ಸೋತು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬಂತು. ಯುಪಿಎ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಅವರು ಮಾಡಿದ ಮೊದಲ ಕೆಲಸವೇನಂತ ಹೇಳಿದ್ರೆ POTA ಕಾಯ್ದೆಯನ್ನ ರದ್ದತಿ ಮಾಡಿತ್ತು. ಇದರ ಪರಿಣಾಮವಾಗಿ ಭಾರತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾದವು. ಅಲ್ಲಲ್ಲಿ ಬಾಂಬ್ ಸ್ಫೋಟಗಳು ನಡೆದವು. ಮುಂಬೈಯಂತಹ ಮಹಾನಗರಿ, ವಾಣಿಜ್ಯ ನಗರಿಯನ್ನೇ ಭಯೋತ್ಪಾದಕರು 2 ದಿನಗಳ ಕಾಲ ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವಷ್ಟರ ಮಟ್ಟಿಗೆ ಭಯೋತ್ಪಾದನೆ ಬೆಳೆಯಿತು. 26/11 ಮುಂಬೈ ದಾಳಿ ಅಂತ ಹೇಳ್ತೇವಲ್ಲ, ಅದೇ. ಇಷ್ಟಾದ ಬಳಿಕ ಆಗಿನ ಕಾಂಗ್ರೆಸ್ ಸರ್ಕಾರಕ್ಕೆ ಭಯೋತ್ಪಾದನೆಯನ್ನು ಮಟ್ಟ ಹಾಕಲು ಸ್ವತಂತ್ರ ತನಿಖಾ ಸಂಸ್ಥೆಯ ಅಗತ್ಯವಿದೆ ಅಂತ ಅನ್ನಿಸ್ತು. ಪರಿಣಾಮವಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕಾಯ್ದೆಯನ್ನ 2008 ಡಿಸೆಂಬರ್ 31ರಂದು ಜಾರಿಗೆ ತಂದರು. ಅದಾದ ಬಳಿಕವೂ ಕೂಡ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಸಂಪೂರ್ಣವಾಗಿ ಏನೂ ನಿಲ್ಲಲಿಲ್ಲ. ಅಲ್ಲಲ್ಲಿ ಬಾಂಬ್ ಸ್ಫೋಟಗಳು ಕೇಳಿ ಬರ್ತಾನೆ ಇತ್ತು. 2014ರಲ್ಲಿ ಅಧಿಕಾರಕ್ಕೆ ಬಂದಂತಹ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ POTA ಕಾಯ್ದೆಯನ್ನ ಮರುಸ್ಥಾಪಿಸ್ತಾರೆ ಅಂತ ಹೆಚ್ಚಿನವರು ಅಂದುಕೊಂಡಿದ್ರು.
ಆದರೆ NIAಗೆ POTA ಕಾಯ್ದೆಯಷ್ಟೇ ಬಲವನ್ನ ಕೊಟ್ಟರು. ಪರಿಣಾಮವಾಗಿ ಭಾರತದೊಳಗೆ ಬಾಂಬ್ ಸ್ಫೋಟ ಎಂಬ ವಾಕ್ಯವನ್ನೇ ಮರೆಯುವಷ್ಟರ ಮಟ್ಟಿಗೆ ಭಯೋತ್ಪಾದಕ ಚಟುವಟಿಕೆಗಳು ನಿಂತು ಹೋದವು. ಭಯೋತ್ಪಾದನೆ ಕಾಶ್ಮೀರಕ್ಕೆ ಸೀಮಿತವಾಯಿತು. ಭಾರತದೊಳಗೆ ಸಣ್ಣ ಪುಟ್ಟ ಚಟುವಟಿಕೆಗಳು ನಡೆದರೂ ಅದನ್ನ ನಿಯಂತ್ರಣಕ್ಕೆ ತರುವಲ್ಲಿ NIA ಯಶಸ್ವಿ ಆಯಿತು. ಮಂಗಳೂರಿನಲ್ಲಿ NIA ಕಚೇರಿ ಯಾಕೆ ಅವಶ್ಯಕ? 2008ರಲ್ಲಿ ಮಂಗಳೂರಿನಲ್ಲಿ ಭಯೋತ್ಪಾದಕರ ಇರುವಿಕೆ ಪತ್ತೆಯಾಗಿತ್ತು. ಭಾರತದ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆದಂತಹ ಬಾಂಬ್ ಸ್ಫೋಟಕ್ಕೆ ಸಂಬಂಧಿಸಿ ಮುಂಬೈ ಪೊಲೀಸರು ಕರ್ನಾಟಕದ ನಕ್ಸಲ್ ನಿಗ್ರಹ ದಳದ ಸಹಯೋಗದೊಂದಿಗೆ ಜಂಟಿ ದಾಳಿ ನಡೆಸಿ ಉಳ್ಳಾಲದ ಮುಕ್ಕಚೇರಿ ಮತ್ತು ಚೆಂಬುಗುಡ್ಡೆಯಿಂದ ಇಂಡಿಯನ್ ಮುಜಾಹಿದ್ದೀನ್ ಸಂಘಟನೆಗೆ ಸೇರಿದ 5 ಉಗ್ರರನ್ನ ಅರೆಸ್ಟ್ ಮಾಡಿದರು. ಈ ದಾಳಿಯಾಗುವ 2 ದಿನದ ಮೊದಲು ಇಂಡಿಯನ್ ಮುಜಾಹಿದ್ದೀನ್ನ ಸ್ಥಾಪಕ ರಿಯಾಜ್ ಭಟ್ಕಳ್ ಚೆಂಬುಗುಡ್ಡೆಯ ಫ್ಲಾಟ್ನಲ್ಲಿ ಇದ್ದ ಅನ್ನುವಂತಹ ಸುದ್ದಿ ಇಡೀ ಮಂಗಳೂರನ್ನ ಬೆಚ್ಚಿ ಬೀಳಿಸಿತು. 2013ರಲ್ಲಿ ಭಯೋತ್ಪಾದಕ ಯಾಸಿನ್ ಭಟ್ಕಳ್ನ ಸಹಚರ ಅಸಾದುಲ್ಲಾ ಬೇಗ್ನನ್ನ ಮಂಗಳೂರಿನ ಅತ್ತಾವರದ ಫ್ಲಾಟ್ ಒಂದಕ್ಕೆ NIA ಅಧಿಕಾರಿಗಳು ಕರೆತಂದಿದ್ದ ವಿಚಾರ ಮತ್ತೊಮ್ಮೆ ಮಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. ಅತ್ತಾವರದ ಫ್ಲಾಟ್ನಲ್ಲಿ ಬಾಂಬ್ ತಯಾರಿಕೆಯ ಸಾಧನಗಳನ್ನ NIA ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು. ದೇಶದ ವಿವಿಧ ಸ್ಥಳಗಳಲ್ಲಿ ನಡೀತಾ ಇದ್ದಂತಹ ಬಾಂಬ್ ಸ್ಫೋಟಕ್ಕೆ ಮಂಗಳೂರಿನ ಅತ್ತಾವರದಿಂದಲೇ ಬಾಂಬ್ ಸಪ್ಲೈ ಆಗ್ತಾ ಇತ್ತು ಅನ್ನುವಂತಹ ವಿಚಾರ ತಿಳಿದಾಗ ಮಂಗಳೂರು ದಂಗಾಗಿ ಹೋಗಿತ್ತು. ಇನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ISISಗೆ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಂತಹ ಆರೋಪದ ಮೇಲೆ ಉಳ್ಳಾಲದ ಮಾಜಿ ಶಾಸಕರೊಬ್ಬರ ಮೊಮ್ಮಗನ ಪತ್ನಿಯನ್ನ NIA 2022ರಲ್ಲಿ ಬಂಧಿಸಿದ ಘಟನೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ದೀಪ್ತಿ ಅನ್ನುವಂತಹ ಹಿಂದೂ ಯುವತಿ ಮರಿಯಂ ಆಗಿ ಇಸ್ಲಾಂಗೆ ಮತಾಂತರಗೊಂಡು ISISಗೆ ಯುವಕರನ್ನ ನೇಮಕಾತಿ ಮಾಡ್ತಾ ಇತ್ತು. ಈ ಎಲ್ಲ ಚಟುವಟಿಕೆಗಳನ್ನು ನೋಡುವಾಗ ಮಂಗಳೂರು ಭಯೋತ್ಪಾದಕರ ಸ್ಲೀಪರ್ ಸೆಲ್ ಆಗಿದೆ ಅನ್ನುವಂಥದ್ದು ತಿಳಿದು ಬರುವಂತಹ ವಿಚಾರ. ಇದರ ಜೊತೆಗೆ ಭಟ್ಕಳದ ನಂಟು ಕೂಡ ಮಂಗಳೂರಿಗೆ ನೇರವಾಗಿ ಇದೆ. ಹಾಗಾಗಿ NIA ಕಚೇರಿ ಮಂಗಳೂರಿನಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಕಳೆದ 6-7 ವರ್ಷಗಳಿಂದ ಮಂಗಳೂರಿಗೆ NIA ಕಚೇರಿ ಬೇಕು ಅನ್ನುವಂತಹ ಕೂಗು ಸತತವಾಗಿ ಕೇಳಿ ಬರ್ತಾ ಇದೆ. ಮಂಗಳೂರಿನ ಜನಪ್ರತಿನಿಧಿಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. 2017ರಲ್ಲಿಯೇ ನೆಟ್ಟಿಗರು ಮತ್ತು ಜನಸಾಮಾನ್ಯರು ಮಂಗಳೂರಿಗೆ NIA ಕಚೇರಿ ಬೇಕು ಅಂತ ಹೇಳಿ #NIA ಆಫೀಸ್ ಇನ್ ಮ್ಯಾಂಗ್ಳೂರ್ ಅಡಿಯಲ್ಲಿ ಟ್ವಿಟರ್ ಅಭಿಯಾನವನ್ನು ನಡೆಸಿದ್ರು. ಇದು ದೇಶದಾದ್ಯಂತ ಟ್ರೆಂಡ್ ಆಗಿತ್ತು. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಂಗಳೂರಿಗೆ NIA ಕಚೇರಿ ಅವಶ್ಯಕವಾಗಿ ಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿದ್ರು. ಈ ಎಲ್ಲ ಕಾರಣಗಳಿಗಾಗಿ ಮಂಗಳೂರಿಗೆ NIA ಕಚೇರಿ ಅಗತ್ಯವಾಗಿ ಬೇಕಾಗಿದೆ. ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಮತೀಯ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬರಬೇಕು ಅಂತ ಹೇಳಿದರೆ ಮಂಗಳೂರಿನಲ್ಲಿ NIA ಪೂರ್ಣ ಪ್ರಮಾಣದ ಕಚೇರಿ ಮತ್ತು ಸಿಬ್ಬಂದಿ ವರ್ಗದ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಕೂಡ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.